2016ರಲ್ಲಿ ಕನ್ನಡದಲ್ಲಿ ಬಿಡುಗಡೆಯಾದ ಕಿರಿಕ್ ಪಾರ್ಟಿ ಒಂದು ಸೂಪರ್ ಹಿಟ್ ಸಿನಿಮಾ ಆಗಿತ್ತು. ಅಷ್ಟೇ ಅಲ್ಲದೆ ಆ ಸಿನಿಮಾದಿಂದ ಕೆಲವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಕಿರಿಕ್ ಪಾರ್ಟಿ ಬಿಡುಗಡೆಯಾಗಿ ಈಗಾಗಲೇ 9 ವರ್ಷಗಳು ಆಗಿವೆ ಮತ್ತು ರಶ್ಮಿಕಾ ಮಂದಣ್ಣ ಕೂಡ ಇಂಡಸ್ಟ್ರಿಗೆ ಬಂದು 9 ವರ್ಷ. ಆದರೂ ಹಲವಾರು ಕನ್ನಡಿಗರು ಅವರನ್ನು ಯಾಕೆ ಹೇಟ್ ಮಾಡ್ತಿದ್ದಾರೆ, ಇದರ ಹಿಂದಿನ ಸತ್ಯ ಏನು ಈ ವಿಡಿಯೋದಲ್ಲಿ ನೋಡೋಣ. ಕನ್ನಡದಲ್ಲಿ ಟ್ರೈ ಮಾಡಬೇಕು ಅಂತ ಇದ್ದೆ, ಆದರೆ ಟೈಮ್ ಸಿಗಲಿಲ್ಲ ಸರ್. This production house apparently. I'm from Hyderabad. I have come alone and today I hope I am a part of all of your family. Kannada easy. ಅದು ಗೊತ್ತಮ್ಮ. 2016ರಲ್ಲಿ ರಿಷಬ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ ಬಿಡುಗಡೆಯಾದ ಕಿರಿಕ್ ಪಾರ್ಟಿ ಈ ಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿ ರಕ್ಷಿತ್ ಶೆಟ್ಟಿ ಅವರು ಅಭಿನಯಿಸಿದ್ದಾರೆ. ಹಾಗೆ ರಿಷಬ್ ಶೆಟ್ಟಿ ಅವರು ರಶ್ಮಿಕಾ ಮಂದಣ್ಣರವರನ್ನು ಮೊಟ್ಟ ಮೊದಲು ಸ್ಯಾಂಡಲ್ವುಡ್ಗೆ ಪರಿಚಯ ಮಾಡಿಸಿ ಕೊಡ್ತಾರೆ. ನನ್ನ ಹೆಸರು ರಶ್ಮಿಕಾ ಅಂತ, ಏಜ್ ಇಸ್ 19, ಹೈಟ್ ಇಸ್ 5.5. ಇದಕ್ಕಿಂತ ಮೊದಲು ರಶ್ಮಿಕಾ ರವರು ಕ್ಲೀನ್ ಅಂಡ್ ಕ್ಲಿಯರ್ ಎಂಬ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ನರ್ ಆಗಿರ್ತಾರೆ. ಅದನ್ನು ನೋಡಿ ರಿಷಬ್ ಶೆಟ್ಟಿ ಅವರು ರಶ್ಮಿಕಾರನ್ನು ಮೂವಿಯ ಮುಖ್ಯ ಪಾತ್ರದಲ್ಲಿ ನಟನೆಗೆ ಅವಕಾಶ ಮಾಡಿ ಕೊಡ್ತಾರೆ. ನಂತರ ಕಿರಿಕ್ ಪಾರ್ಟಿ ರಿಲೀಸ್ ಆಗುತ್ತೆ. ಇದು ಬಾಕ್ಸ್ ಆಫೀಸ್ ನಲ್ಲಿ ಬ್ಲಾಕ್ ಬಸ್ಟರ್ ಆಗುತ್ತೆ. ಅಲ್ಲಿಂದ ರಶ್ಮಿಕಾ ಮಂದಣ್ಣ ಅವರಿಗೆ ಜನಪ್ರಿಯತೆ ಸಿಗುತ್ತೆ. ನ್ಯಾಷನಲ್ ಕ್ರಶ್ ಅಂತಾನೆ ಫೇಮಸ್ ಆದ್ರು. ನಂತರ ಇವರು 2017ರ ಅಂಜನಿ ಪುತ್ರ ಮೂವಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ನಟಿಸುತ್ತಾರೆ. ಅದು ಕೂಡ ಹಿಟ್ ಆಗುತ್ತೆ. ಅದಾದ ಮೇಲೆ ಅವರಿಗೆ ತಮಿಳ್ ಹಾಗೂ ತೆಲುಗು ಇಂಡಸ್ಟ್ರಿಯಿಂದ ಕೂಡ ಆಫರ್ಸ್ ಬರುತ್ತೆ. ನಂತರ ಅವರು 2017ರಲ್ಲಿ ರಕ್ಷಿತ್ ಶೆಟ್ಟಿ ಅವರ ಜೊತೆ ಎಂಗೇಜ್ಮೆಂಟ್ ಮಾಡ್ಕೋತಾರೆ. ಆನಂತರ ಅವರು 2018ರ ತಮಿಳು ಮೂವಿಯಾದ ಚಲೋ ಎಂಬ ಮೂವಿಯಲ್ಲಿ ನಟಿಸುತ್ತಾರೆ. ನಂತರ 2018ರಲ್ಲಿ ವಿಜಯ್ ದೇವರಕೊಂಡ ಅವರ ಜೊತೆ ನಟಿಸಿದ ತೆಲುಗು ಸಿನಿಮಾವಾದ ಗೀತಾ ಗೋವಿಂದಂ ರಿಲೀಸ್ ಆಗುತ್ತೆ. ಅದೇ ಸಮಯದಲ್ಲಿ ಒಂದು ನ್ಯೂಸ್ ಬರುತ್ತೆ. ಇನ್ನು ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಮಂದಣ್ಣ ಅವರ ಸಂಬಂಧ ಎಲ್ಲ ಒಂದು ಕಡೆ ಬ್ರೇಕ್ ಆಗಿದೆ ಎನ್ನುವಂಥ ವಿಚಾರ ಇದೆಯಲ್ಲ. ಬ್ರೇಕಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಮಾಜಿಕ ಜಾಲತಾಣದಲ್ಲಿ ರಕ್ಷಿತ್ ಶೆಟ್ಟಿ ಮತ್ತೆ ಪ್ರತ್ಯಕ್ಷರಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಅವರು ರಕ್ಷಿತ್ ಶೆಟ್ಟಿ ಜೊತೆಗೆ ಬ್ರೇಕಪ್ ಮಾಡ್ಕೋತಾರೆ. ಯಾಕೆ ಬ್ರೇಕಪ್ ಆಯ್ತು ಇದರ ಬಗ್ಗೆ ಮೀಡಿಯಾದವರು ಹಲವಾರು ಬಾರಿ ಅವರನ್ನ ಕೇಳಿದ್ದಾರೆ. ಇದಕ್ಕೆ ಅವರ ಪ್ರತಿಕ್ರಿಯೆ ಅಷ್ಟಕ್ಕಷ್ಟೇ. ಇದು ಅವರ ವೈಯಕ್ತಿಕ ವಿಚಾರ, ಇದರ ಬಗ್ಗೆ ನಾನು ಏನು ಮಾತಾಡೋಕೆ ಹೋಗಲ್ಲ. ಆದ್ರೆ ಇದು ಬಹಳ ಜನಕ್ಕೆ ಇಷ್ಟ ಆಗ್ಲಿಲ್ಲ. ನಂತರ ಅವರಿಗೆ ತೆಲುಗು ಇಂಡಸ್ಟ್ರಿಯಲ್ಲಿ ಜನಪ್ರಿಯತೆ ಸಿಗುತ್ತೆ. ನಂತರ 2019ರಲ್ಲಿ ತೆಲುಗುವಿನ ಡಿಯರ್ ಕಾಮ್ರೇಡ್ ಬಿಡುಗಡೆ ಆಗುತ್ತೆ. ಆ ಸಮಯದಲ್ಲಿ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ರವರು ಡೇಟಿಂಗ್ ಮಾಡ್ತಾ ಇದ್ದಾರೆ ಎಂಬ ಸುದ್ದಿ ಆಗುತ್ತೆ. ಇದನ್ನು ನೋಡಿದ ಕನ್ನಡದ ಜನತೆ ಇವರನ್ನು ಮತ್ತಷ್ಟು ಹೇಟ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. 2019ರಲ್ಲಿ ಯಜಮಾನ ಕನ್ನಡ ಮೂವಿಯಲ್ಲಿ ಕಾಣಿಸ್ಕೋತಾರೆ. ಇವರ ಕೆಲವು ಇಂಟರ್ವ್ಯೂ ನಲ್ಲಿ ಮಾಡಿದ ವರ್ತನೆ ಕನ್ನಡಿಗರಿಗೆ ಇಷ್ಟ ಆಗೋಲ್ಲ. ಕನ್ನಡ ಈಸಿ, ಅದು ಕಷ್ಟಮ್ಮ. ಇವರು ಕನ್ನಡದಲ್ಲಿ ಡಬ್ಬಿಂಗ್ ಮಾಡೋದು ಕಷ್ಟ ಅಂತ ಹೇಳಿದ್ರು. ಇದರಿಂದ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಾರೆ. ಜನ ಕೇಳೋದು ಏನಂದ್ರೆ, ಇವರು ಕರ್ನಾಟಕದಲ್ಲಿ ಹುಟ್ಟಿ ಬೇರೆ ಭಾಷೆನ ಸಲೀಸಾಗಿ ಮಾತಾಡ್ತಾರೆ, ಆದ್ರೆ ಕನ್ನಡ ಮಾತಾಡೋಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಇವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಟ್ ಸಿಗ್ತಾನೆ ಇರುತ್ತೆ. 2021ರಲ್ಲಿ ಕನ್ನಡದ ಪೊಗರು ಚಿತ್ರದಲ್ಲಿ ಕಾಣಿಸ್ಕೋತಾರೆ. ಇದು ಅವರ ಕನ್ನಡದ ಕೊನೆಯ ಚಿತ್ರ. ಇದಾದ ನಂತರ ಯಾವ ಕನ್ನಡ ಮೂವಿಯಲ್ಲಿ ಅವರು ನಟಿಸಿಲ್ಲ. ಇವರ ಅಪ್ಕಮಿಂಗ್ ಪ್ರಾಜೆಕ್ಟ್ ನಲ್ಲಿ ಕನ್ನಡದ ಒಂದು ಮೂವಿ ಕೂಡ ಇಲ್ಲ. ಪುಷ್ಪ ಪಾರ್ಟ್ 1 ಮೂವಿಯಲ್ಲಿ ಆಕ್ಟ್ ಮಾಡ್ತಾರೆ. ಅಲ್ಲಿಂದ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗ್ತಾರೆ. ಅವರಿಗೆ ಹೆಚ್ಚು ಜನಪ್ರಿಯತೆ ಸಿಗುತ್ತೆ. ನಂತರ ಒಂದು ಇಂಟರ್ವ್ಯೂನಲ್ಲಿ ಅವರು ಕಿರಿಕ್ ಪಾರ್ಟಿ ಚಿತ್ರದ ಬಗ್ಗೆ ಸೋ ಕಾಲ್ಡ್ ಪ್ರೊಡಕ್ಷನ್ ಟೀಮ್ ಅಂತ ಹೇಳ್ತಾರೆ. This call from this production house apparently. And I didn't believe because I was like, oh, this is the... ಅದಕ್ಕೆ ರಿಷಬ್ ಶೆಟ್ಟಿ ಅವರ ಪ್ರತಿಕ್ರಿಯೆ ನೋಡಿ. Kirti Suresh, Sai Pallavi, these are some of the actresses who are really known in this side of the fraternity. इनमें से अगर आपको चूज करना पड़े, आप किसका काम ज्यादा पसंद करते हैं? Who do you want to work with? और ये आप जो लिस्ट दिया है उसमें मुझे ज्यादा इस टाइप ऑफ एक्टर्स को आई डोंट लाइक देम, लेकिन समंता जी का जो काम बहुत अच्छा लगता है मुझे. ಇದಾದ ಮೇಲೆ ಅವರು ಹಲವಾರು ಚಿತ್ರದಲ್ಲಿ ನಟಿಸುತ್ತಾರೆ. ಪುಷ್ಪ ಪಾರ್ಟ್ 2, ಸೀತಾರಾಮಂ, ಗುಡ್ ಬೈ, ವಾರಿಸು, ಮಿಷನ್ ಮಂಜು, ಎನಿಮಲ್ ಇಂತಹ ಮೂವೀಸ್ ನಲ್ಲಿ ನಟಿಸುತ್ತಾರೆ ಹಾಗೂ ಹೆಚ್ಚು ಜನಪ್ರಿಯತೆ ಪಡಿತಾರೆ. ಎಲ್ಲ ಟ್ರೋಲ್ ಮುಗೀತು ಅನ್ನೋ ಅಷ್ಟರಲ್ಲಿ 2025ರ ಹಿಂದಿಯ ಚಾವಾ ಮೂವಿಯ ಪ್ರಮೋಷನ್ ಸಮಯದಲ್ಲಿ ಅವರ ಈ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಮಟ್ಟದಲ್ಲಿ ಟ್ರೋಲ್ ಆಗ್ತಾ ಇದೆ. I'm from Hyderabad. I have come alone and today I hope I am a part of all of your family. ಇದಕ್ಕಿಂತ ಮುಂಚೆ ಅವರು ಹೇಳಿದ ಕ್ಲಿಪ್ ನನ್ನು ನೋಡಿ. I'm from Coorg. I am from Karnataka. Nobody can change where I was born, no? I would like to say no. I will say I'm from Karnataka. I am a Kannadati. ಅವರು ನಾನು ಹೈದರಾಬಾದ್ನವಳು ಅಂತ ಹೇಳ್ತಿದ್ದಾರೆ. ಆದರೆ ಅವರು ಹುಟ್ಟಿದ್ದು ಕರ್ನಾಟಕದ ಕೊಡಗಿನಲ್ಲಿ.
ಜನ ಕೇಳ್ತಾ ಇದ್ದಾರೆ ಕೊಡಗು ಯಾವಾಗ ಹೈದರಾಬಾದ್ ಆಯ್ತು ಅಂತ. ಇದು ಅವರ ಮೇಲೆ ಮತ್ತಷ್ಟು ಹೇಟ್ ಮಾಡಲು ಕಾರಣ ಆಯ್ತು. ಯಾರೇ ಆಗಿರ್ಲಿ, ಎಷ್ಟೇ ದೊಡ್ಡ ಮಟ್ಟಕ್ಕೆ ಹೋದ್ರೂ ಅವರು ಹುಟ್ಟಿದ ನೆಲವನ್ನು ಮರಿಬಾರ್ದು. ಇದಕ್ಕೆ ಉದಾಹರಣೆ ರಾಜಮೌಳಿ ಹಾಗೂ ರಜನಿಕಾಂತ್ ರವರು. I am from Karnataka. I want to dub it into my own language. But ನನ್ನ ಕನ್ನಡ ಮಿತ್ರರಿಗೆ ನಮಸ್ಕಾರ. ಅವರು ಎಂದಿಗೂ ಅವರ ನೆಲ ಮತ್ತೆ ಭಾಷೆ ಮೇಲಿರೋ ಅಭಿಮಾನವನ್ನು ಕಳ್ಕೊಳ್ಳಿಲ್ಲ. ಏನೇ ಆಗಿರ್ಲಿ, ರಶ್ಮಿಕಾ ಮಂದಣ್ಣ ಅವರು ಇಂದಿಗೆ ದೊಡ್ಡ ಸ್ಟಾರ್ ಆಗಿರ್ಬೋದು, ಆದ್ರೆ ಕನ್ನಡದವರಿಗೆ ಅವರ ಮೇಲೆ ಇರುವ ಗೌರವ ಕಡಿಮೆ ಆಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮ್ ಹುಟ್ಟಿಗೆ ತುಂಬ್ಸಕ್ ಪೆಟ್ಗೆ ಹೊಟ್ಟೆಗಾಕೋ ಒಂದು ತಿಟ್ಟಿಗೆ ಹಿಟ್ಟು ಸೂಪರ್ ಹಿಟ್ ಅನ್ನೋ ಜುಟ್ಟಿಗೆ ಹೂವ ಕಟ್ಟೋ ಗುಟ್ಟು ಸುಟ್ಟು ಬಟ್ಟಂ ಬಯಲಾಗದೆ ನಮ್ ಲೈಫ್ ಉಪ್ಪಿಟ್ಟದಾಗ ಗುರು.